ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಆತ್ಮೀಯ ಸ್ನೇಹಿತರು, ಯುವಕರ ಕಣ್ಮಣಿ ಆದಂತಹ ಸಹೋದರ VH ಹನುಮಂತ ಇವರು ಪದ್ಮಾವತಿ ಮ್ಯಾನಮೆಂಟ್ಸ್ ಮಾಲೀಕರಾದಂಥ ಇವರಿಗೆ ಸನ್ಮಾನ ಮಾಡುವುದರ ಮುಖಾಂತರ ನಮ್ಮ ಊರಿನ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ಶ್ರೀಯುತ H. ರಾಮಣ್ಣನವರು ಆಗಮಿಸಿದ್ದಾರೆ. ಮಾಜಿ TMAPC ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಹಳೆಯ ಕಲಾವಿದರಾದಂತಹ ಗೋವಿ ಚೌಡಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮೂರಿನ ಯುವ ಮಿತ್ರ ಹಾಗೂ ವಕೀಲರಾದಂತಹ ಶ್ರೀಯುತ ಗಂಡಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಸ್ನೇಹಿತರಾದಂಥ K. ಪ್ರಕಾಶ್ರವರು ನಂದಿನಿ ಹಾಲಿನ ಡೈರಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ಸ್ನೇಹಿತರಾದಂಥ K. ಶಶಿಕುಮಾರ್ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ಸ್ನೇಹಿತರಾದಂತಹ ನಮ್ಮ ಪಕ್ಕದ ಗ್ರಾಮದ ಸ್ನೇಹಿತರಾದಂಥ ಗುರುರಾಜ್ ಅವರು ASI ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವ್ರಿಗೂ ಸಹ ನಾನು ನಮ್ಮ ಊರಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ಸ್ನೇಹಿತರಾದಂಥ C. ಶಿವರಾಜ್ರವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಹಾಗೂ ಈ ಒಂದು ನಾಟಕದಲ್ಲಿ ನಮ್ಮೆಲ್ಲರನ್ನ ತಣಿಸಲು ಬಂದಂತಹ ವಾದ್ಯವೃಷ್ಟಿ ಈ ಒಂದು ತಂಡಕ್ಕೆ ನಾನು ಸಹ ಮಾಗಡಿ ಸುರೇಶ್ ಮತ್ತು ತಂಡಕ್ಕೆ ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಹಾರ್ಮೋನಿಯಂ ಮಾಸ್ತರ್ ಆದಂಥ ಲಿಂಗರಾಜ್ MK ಇವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಈ ನಾಟಕಕ್ಕೆ ಭದ್ರತೆಯನ್ನು ಒದಗಿಸಲು ಬಂದಂತಹ ಪೊಲೀಸ್ ಇಲಾಖೆಗೆ ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಸೊಗಸಾಗಿ ಸ್ವಾಗತವನ್ನು ಕೋರಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಮುಂದಿನ ಘಟ್ಟ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ಉದ್ಘಾಟನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನರು ಕೂಡ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನ ಮಾಡಬೇಕಾಗಿ ತಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಈ ಜೋರಾಗಿ ಚಪ್ಪಾಳೆ ತಟ್ಟವರೆಗೂ ನಾಟಕ ಪ್ರಾರಂಭ ಮಾಡಲ್ಲ.
ಜೋರ ಚಪ್ಪಲಿ ತಟ್ಟಿ ಇನ್ನು ಜೋರಾಗಿ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ, ಲಿಂಗವೆಂಬ ಎಲೆಯ ಮೇಲೆ, ಲಿಂಗವೆಂಬ ಎಲೆಯ ಮೇಲೆ, ಲಿಂಗವೆಂಬ ಎಲೆಯ ಮೇಲೆ, ಲಿಂಗವೆಂಬ ಎಲೆಯ ಮೇಲೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ, ಜೋರ ಚಪ್ಪಲಿ ತಟ್ಬೇಕು. ಜೋರ ಚಪ್ಪಲಿ ತಟ್ಟಿ ಏನ್ ಮಾಡಿ ಜೋರಾಗಿ. ಎಂಬ ಹಣ್ಣು ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಎಚ್ ಪರಶುರಾಮ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಜೋರ ಚಪ್ಪಾಳೆ ತಟ್ಟಬೇಕು. ವೇದಿಕೆ ಮೇಲೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ವಕೀಲರು ಕೆ ಕಂಡಪ್ಪನವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ. ಜೋರ ಚಪ್ಪಾಳೆ ತಟ್ಟಬೇಕು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಊರಿನ ಹಳೆಯ ಕಲಾವಿದರು ಹಾಗೂ ಈ ನಾಟಕದ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಸೋಗಿ ಜಗದೀಶ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು ಜೋರ ಚಪ್ಪಾಳೆ ತಟ್ಟಿ. ಊಟ ಮಾಡಿರಲಿಲ್ಲ ಅವರು ಜೋರ ಚಪ್ಪಾಳೆ ತಟ್ಟಿ. ಧನ್ಯವಾದಗಳು. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರೀತಿಯ ಸಹೋದರ ಗುರುರಾಜ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೆ ಪ್ರಕಾಶ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಜೋರ ಚಪ್ಪಾಳೆ ತಟ್ಟಿ. ಧನ್ಯವಾದಗಳು. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರೀತಿಯ ಗೆಳೆಯ ಶಿವರಾಜ್ ಅವರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಚಪ್ಪಾಳೆ ತಟ್ಟಬೇಕು. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೆಳೆಯ ಶಶಿಕುಮಾರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಜೋರ ಚಪ್ಪಾಳೆ ತಟ್ಟಬೇಕು. ಹಲೋ. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀತಾ ವಿ ಚೌಡಪ್ಪನವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಜೋರ ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು. ಜೋರ ಚಪ್ಪಾಳೆ ತಟ್ಟಿ. ಹಾಗೆಯೇ ಈ ಒಂದು ನಾಟಕಕ್ಕೆ ಮುದ್ರಣ ಸೇವೆಯನ್ನ 3 ಜನ ಮಾಡಿರ್ತಾರೆ. ಕೆ ಪ್ರಕಾಶ್ ಮತ್ತು ವಿ ವೀರೇಶ್, ವಿ ಭೀಮಜ್ಜ. ಆದರೆ ಪ್ರಕಾಶ್ ಅವರಿಗೆ ಗೌರವ ಸಲ್ಲಿಸಿದೆ. ಈಗ ಪೂಜಾರಿ ವೀರೇಶ್ ಅವರು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಜೋರ ಚಪ್ಪಾಳೆ ತಟ್ಟಿ. ಧನ್ಯವಾದಗಳು. ಈಗ ವಿ ಭೀಮೇಶ್ ಇವರಿಗೂ ಕೂಡ ಗೌರವ ಸಮರ್ಪಣೆ ಸಲ್ಲಿಸ್ತಾ ಇದ್ದೀವಿ. ಜೋರ ಚಪ್ಪಾಳೆ ಬರಬೇಕು. ಧನ್ಯವಾದಗಳು.
ಬೇಕಾ ಗುಲಾಬಿ ಬೇಕಾ ಯಾರಿಲ್ಲ ಪಿಟಕೆಗಳು ಕೊಟ್ಟಿರೋದು ಇದೊಂದ ಬರಿ 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 ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಏನ್ರಿ ಗುಲಾಬಿ ಅವ್ರ ಮಾಡ್ಬೇಕಿತ್ತೇನು ಏ ಬಾರಪ್ಪ ದಗಲಬಾಜಿ ಡಾಕ್ಟರ್ ಬಾ 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 ಏನ ಬಾಂಬಿ ಕಡೆ ಮರಿ ಮಾಡ್ಕೊಂಡು ಮಂಗ್ಳೂರ್ ಕಡೆ ಬಾಯಿ ಮಾಡ್ಕೊಂಡು ಬಾ 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 ಅಂತ ಓಡ್ ಬಂದಲ್ಲ ಏನು ಮಾಡ್ಬೇಕಂತ ಬಂದು ಯಾಕ ಅನ್ಕೊಂಡೆ ಇಂಜೆಕ್ಷನ್ ಅಯ್ಯೋ ನೀನ್ ಹಣ ಎತ್ಲಿ ಮುಗ್ದ ಹೊತ್ತು ಮರಯ ಮುಗ್ದ ಹೊತ್ತು ನಿನ್ನಂತವ್ರ ಕಡೆಯಿಂದ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ 4 ಮಂದಿ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ ನೋಡಿ ಸಂಜೆ ಹೊತ್ತಿಗೆ ತಪ್ಪು ತಿಳ್ಕೊಂಡಿದ್ದೇನೆ ತಪ್ಪು ತಿಳ್ಕೊಂಡಿರಿ ನಾನು ನಿನ್ನ ಅವನ ಅಲ್ಲೇ ಚಂದನ ಪ್ಯಾಟ್ ತಿಪ್ಪಿ ತೆಗ್ನಂಗ್ ನಿಂತ್ರ ನೀರ್ನಾಗ ಇಂಜೆಕ್ಷನ್ ಮಾಡಿ ಈ ಬುತ್ತಿ ಕಟ್ಟು ಹೊಡೆದು ಅದ್ರಾಗ ಗುಳಿಗೆ ಮಾಡಿ ಕಂಡ್ಕಂಡವ್ರಿಗೆ ಸುಚ್ಚಿ ರೊಕ್ಕ ವಸೂಲಿ ಮಾಡ್ತೀವಲ್ಲ ನಿನಗೆ ಯಾರು ಕಲ್ಸಾರ ಈತ ಡಾಕ್ಟರ್ಗೆ ಕೆಲಸನ ನೀನು ಮಾತಾಡುವಷ್ಟು ಸುಲಭಿಲ್ಲ ಚೆನ್ನಿನ ಈ ಇಂಜೆಕ್ಷನ್ ಒಮ್ಮೆ ಮಾಡಿಸ್ಕೊಂಡ್ಬಿಟ್ರೆ ನಂಗೆ ಮತ್ತೊಂದಾಗ ನೋಡಿ ಒಮ್ಮೆ ಮಾಡಿಸ್ಕೊಂಡ್ಬಿಟ್ರೆ ಕಣ್ಣಿಗೆ ತಂಪಾಗಿ ಸಂಪು ಮುದ್ದಿನ ನೋಡು ಮಾಡ್ಬರ್ರ ಹೋಗ ಇಂಜೆಕ್ಷನ್ ಮಾಡ್ಬರ್ರ ಗಾಡಿ ಬಿಡಮ್ಮ ಮಂಡಾಗೆ ಸೂಜಿ ಅದು ನಲ್ಲೇ ನಿನ್ನ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ನಿಂತು ಬರೋದಿಲ್ಲ ಬುದ್ಧಿ ಬರ್ತದೆ ಆಮೇಲೆ ಮಂಡ ಸೂಜಿ ಇಟ್ಕೊಂಡು ಕಂಡು ಹೆಣ್ಮಕ್ಳಿಗೆ ನಿಮಗೆ ಆರಾಮಿಲ್ಲ ಅಂತ ಮಾಡಿ ಕಂಡಲ್ಲೇ ಸೂಚ್ಬಿಟ್ಟು ವಸೂಲಿ ಮಾಡಿ ಅದ್ರಾಗ 4 ಮಂದಿನ ಸುಡುಗಾಡಿ ಹಾಕ ಬಂದಲ್ವ ಮಣ್ಣಿಂದ ನಿಮ್ಮ ಅಲ್ಲ ಸುಡುಗಾಡ್ದಾಗ ಮಲಗಿಸ್ತೀನಿ ಅಂತಂದು ಯಾವ ಬಾಯಿಗೆ ಮಾತಾಡ್ತಿದ್ದೀನಿ ಇದಾ ಬಾಯ ನೀನಿಗೆ ವಿಶ್ವಾಸ ಇರ್ಲಿಕ್ರ ಒಮ್ಮೆ ನಿನ್ನ ಕೈ ನನ್ನ ಕೈ ಕೊಟ್ಟು ನೋಡು ಮತ್ತೊಂದು ಜಾಗ ನೋಡಿ ಹಂಗ ಚುಚ್ಚಿ ಬಿಡ್ತಾನೆ ಚುಚ್ಚಿ ಕಡೆ ತಕೊಂಡ್ಬಿಡ್ತಾನೆ ಆಮೇಲೆ ನಿನಗೆ ಬರೋಬ್ಬರಿ ಹಾಕತ್ತಿಲ್ಲ ನೋಡು ಏ ಮಾಮ ಒಂದ್ ಕೊಡ ನೀರು ಕೊಡ್ರು ಯಾಕ ನೋಡಕ್ತೈತ ಆಮೇಲೆ ನೀರು ಕಲ್ತಾನ ಯಾಕ ಹೋಗ್ಲಿ ಬಿಡು ಓಯ್ ಯಾಕ ಹೆಂಗ್ಯಾಕ ಮಯ್ಯ ಸೀದಾ ನಮ್ಮ ಬುಡಕ್ಕ ಬಂದಿಯಲ್ಲ ನೋಡೋ ಹೇಳ್ತದನಿ ಕೇಳೋ ಹಿರಿಯರು ಒಂದು ಮಾತು ಹೇಳ್ಯಾರ ಏನಂತ ಪರ ಹೆಣ್ಣಿನ ಮೇಲೆ ಕಣ್ಣು ಹಾಕ್ದವ ಮಣ್ಣು ಮುಖದವ ಅಂತ ನೋಡಪ್ಪ ನೀವು ಸುಮ್ಮನೆ ಜಡ್ಡಿಯರ ತಿಳಿಲಾರ್ದಂಗ ನನಗೆ ಜಡ್ಡ ಇರ್ಲಾರ್ದಂಗ ಸುಮ್ಮನೆ ಇಂಜೆಕ್ಷನ್ ಮಾಡ್ತೀನಿ ಅಂತ ಬಂದ್ರ ಮಗನ ನಮ್ಮ ಅಪ್ಪನಿಗೆ ಹೇಳಿ ಈ ನಿನ್ನ ಪ್ಯಾಂಟ್ ಫುಲ್ಲ ಮಾಡ್ಬಿಟ್ರೆ ಮತ್ತು ಹುಷಾರ ಏನೋ ಸ್ವಂತ ಮುರಿದು ಕೈ ಕೊಡ್ತಾರ ಮತ್ ನಮ್ಮಪ್ಪ ಸಾಂಬಾರದ ನಮ್ಮಪ್ಪ ತಪ್ಪು
ತಪ್ಪು ಕಟ್ಟಾಡ್ತೇನೆ. ನನ್ನ ಚಣ್ಣದ ಲಾಡಿಗೆ ಕೈ ಹಾಕಿ ಮಣ್ಣು ಮುಕ್ಕಬೇಡ. ಅಲ್ಲ ನನ್ನ ಇಂಜೆಕ್ಷನ್ ಅಂದ್ರೆ ನಿಮ್ಮ ಅಪ್ಪ ಕೂಡ ಬಾಯಿ ಚಪ್ಪಿಸ್ತಾನ ಅಂದಾಗ ನನಗೆ ಹೊಡಿತೇನೆ. ಹೊಡಿಲಾರ್ದೇನೆ ಮುಡ್ತಾನಂತ ನಾನೇನ ನಡುಗಳನ್ನ ಹಾಕೊಂಡು ಹೋಗತಾನ ನಿಮ್ಮವನ. ಆಮೇಲೆ ನಿನಗ ಸೀದಾ ಇರಿಸಿ ನಿನಗ ಮರದ ನೀರು ನಿನ ಸೂಚಿನ ಏರಿಸ್ಬಿಟ್ಟು ನಿನಗ ಸುಚ್ಚಿ ಬಿಡ್ತಾನ. ಮತ್ತು ಹುಷಾರ ಚುಚ್ಚು ಗಳಿಸಿದ್ರು ಬಸ್ಸಿಗೆ ಮಲಗ್ತೀನಿ ಅನ್ನೋ ನಾಟಿ ಕೇಳ್ತೀನಿ ನನಗ. ಅಲ್ಲ ನಾವು ಡಾಕ್ಟ್ರು ಅಂದಿಂದ ಚುಚ್ಚಬೇಕು ಗಟ್ಟಿ ಚುಚ್ಚಿಸ್ಕೊಳಕ ಗಟ್ಟಿ ಸಾಕೀಗ ಏನು ಸುಚ್ಚಿ ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬರಲಿಲ್ಲ, ಹಾಗೆ ಗೋಳಾಟಿದ್ರು ಕಣ್ಣು ಮುಚ್ಚಲಿಲ್ಲ. ಜುಮ್ ಜುಮ್ ಅಂತೈತೆ ಮೈಯೆಲ್ಲ ಬಿಗದಂಗಾಗೈತೆ. ಜುಮ್ ಜುಮ್ ಅಂತೈತೆ ಮೈಯೆಲ್ಲ ಬಿಗದಂಗಾಗೈತೆ.
ಈ ಮಗ ಕೂಡಿಂದ ಸಾಯಕತ್ತೇನ ನುಗುಳ್ ನೆಕ್ಕರೆ ನೆಕ್ ಕೊಡಿ ತುಂಬ್ಕೇಳೆ ಏನಪ್ಪ ಡಾಕ್ಟ್ರ ಮಾವಿನ ಕೊಟ್ಟೆ ನೆಕ್ತಂಗ ಚೆನ್ನಿ ಉಗುಳ್ ನೆಕ್ಕಕತ್ತಿ ಎಲ್ಲೋ ಯಾಕ ಏ ಹುಚ್ಚ ಅದು ಉಗುಳಲ್ಲೇ ಜೇನುತುಪ್ಪ ಜೇನುತುಪ್ಪ ಅದಕ್ಕೆ ಅನ್ಬಾರ್ದಪ್ಪ ನೀನೇನು ಸಾಮಾನ್ಯ ಕರ್ಗಟ್ಟಿಲ್ಲಪ್ಪ ಮೂಗ ಇನ್ನು ಮದುವೆ ಆಗಿಲ್ವೇನೆ ನೀನು? ಮಗ ಮಾಡ್ಕೊಂಬಂದ ನಟ ಲೇ ಅದಕ್ ನಾನು ಉಗುಳ್ ಅನ್ನೋದಿಲ್ಲಪ್ಪ ಜೇನುತುಪ್ಪನ ಅಂತೀನಿ ಯಾಕಂದ್ರೆ ಇಲ್ಲಿ ಕೇಳ ಸಣ್ಣ ಮಕ್ಕಳಿಗೆ ಜಲ್ದಿ ಬಾಯಿ ಬರ್ಲಿಲ್ಲಕಂದ್ರೆ ಜೇನುತುಪ್ಪ ನಗಿಸ್ತಾರ ಅದ ದೊಡ್ಡ ಮಕ್ಕಳಿಗೆ ಜಲ್ದಿ ಬಾಯಿ ಬರ್ಲಿಲ್ಲಕಂದ್ರೆ ಹೆಣ್ಮಕ್ಳದು ಬಾಯಾಗಿಂದ ಚಾಕಿಸಿ ಹೊರಗ್ ಬರೋ ಜೇನುತುಪ್ಪ ನಗಿಸ್ತಾರ ಅಂದಂಗ ನಿಂದು ಬಾಯಿ ಸುದ್ದಿಲ್ಲಲ್ಲ ಎಲ್ಲ ತಿಳ್ಕೊಂಡ್ಬಿಟ್ಟಿಯಲ್ಲ ನಾನು ಮತ್ತೆ ನಿನ್ ತಿಳಿಸಿ ಹೇಳೋದಲ್ಲ ಏನೈತಿ ಡಾಕ್ಟ್ರಾಗ ಚಲೋ ಡಿಡಿಟಿ ಕುಡಿಸಿ ಬಟ್ ಮಾಡಕತ್ತೀಯಲ್ಲ ಯಾಕೆ ಕೊಡು ಸಾಯ್ತೇನ ಸಾಯ್ಸರ ಸಾಯ್ತು ಕುಡಿಸರ ಆದ್ರೆ ಒಟ್ಟು ಮಾಡಕತ್ತೀಯಲ್ಲ ಡ್ರೈವರ್ಗೆ ಬುದ್ಧಿಲ್ಲ ಹೆಂಗಸರು ಬೆನ್ನು ಕಾಯಲು ಹಿದ್ದಿಲ್ಲ ಅಂತಾರಲ್ಲ ನೀನಂತ ಒಳ್ಳೆ ಅಲ್ಲೇ ಪಾರ್ವತಿ ಉಗುಳು ಜೇನುತುಪ್ಪ ಮಾಡಿ ತಿಂದಲೇ ಶಿವಾಕಿ ಗಂಡಾಗಿತ್ತು ಸೀತಾನುಗಳು ರಾಮಚಂದ್ರ ಜೇನುತುಪ್ಪ ಮಾಡಿ ತಿಂದು ಆಕೆ ಗಂಡಾರ ಅಲ್ಲ ದ್ರೌಪದಿ ಉಗುಳು ಯಾಪತಿ ದ್ರೌಪದಿ ದ್ರೌಪದಿ ಉಗುಳಿಗೆ ಪತಿ ಜೇನುತುಪ್ಪ ಮಾಡಿ ತಿಂದು 5 ಮಂದಿ ಆಕಿ ಗಂಡಂದ್ರಾಗಲ್ಲ 5 ಮಂದಿ ಅದ್ರಾಗ ನೋಡು ದುರ್ಯೋಧನ ನುಗುಳಿಗೆ ಅವಳಿಂದ ಏನಾರ ಮಾತಾಡ್ದಲ್ಲಿ ಆಕಿ ಕೈಯಾಗ ಸತ್ತು ಹೋಗ್ಬಿಟ್ಟ ಧನ್ಯ ಓರು ನಿನ್ನ ಬಟ್ಟೆ ತನ್ನ ಇಂಜೆಕ್ಷನ್ ತನಕ ಫ್ರೀಯಾದಂಗ್ ಕಾಣ್ತಾ ಈ ಡಾಕ್ಟರ್ಗೆ ಬಂದು ಅವ್ರಿಗೆ ಬೇಡ ಹೋಗು ಅನ್ನೋದು ಧರ್ಮಲ್ಲಿ ನೋಡಲಿ ತಮ್ಮ ಎಲ್ಲ ಮಗನ ಡಾಕ್ಟ್ರ ನಮ್ಮ ಹುಡುಗಿ ಬಗ್ಗೆ ಪೂರಾ ತಲೆ ಕೆಡ್ಸ್ಕೊಂಡನ ಹೆಂಗಾರ ಮಾಡಿ ಇಲ್ಲಿಂದ ಅವನ್ನ ಓಡಿಸ್ಬೇಕು ಅರೆ ಡಾಕ್ಟರ್ ಸಾಹೇಬ್ರೆ ಗೌಡ್ರು ಚೋಡವ ಏರಿ ಮಗಳು ಪಾತಾಳವ ಮತ್ತೆ ಈಗ ಶಾರದವ ಬಂಡ್ರಿ ಪ್ರೇಮವ ನನ್ನಿಂದನೇ ಬೆನ್ನತ್ತಿದ್ರು ಹುಡ್ಕಾಕ ಎಷ್ಟು ಹುಡುಕ್ಬೇಕಂತ ನಿನ್ನ ಆಯಂಡ ಏಯ್ ತಂಗ್ಯಾರ ಹಂಗಲ್ಲ ನನ್ನಿಂದ ಬರ್ಬೇಡ ಡಾಕ್ಟರ್ ನಾನ ನಿಮ್ಮ ಕಳಿತಂತೇಳಿ ಅಲ್ಲಿಂದ ಓಡಿ ಬಂದೆ ಈಗ ನೀನ್ ದಯವಿಟ್ಟು ಓದಪ್ಪ ಅಂದ್ರ ಇವತ್ತು ನಿನ್ನ ಟೂಬ್ ಗ್ಯಾರಂಟಿ ಖಾಲಿನ ಇಲ್ಲ ಅಂದ್ರ ಅದ್ ಗುರುಮಸಾಬ್ ಕರೀತಾನ ಮತ್ತೆ ಅದೇ ಎಮ್ಮಿ ಚುಚ್ಬೇಕಾಗತ್ ನೋಡ್ ಮತ್ ನಿನ್ನ ಬಿಡಮ್ಮಯ್ಯ ಮಂಡಸೂದಲ್ಲಿ ಎಷ್ಟಂತ ಸುಸ್ತಾನ ಅಲ್ಲವಾ ಅಲ್ಲಿ ಏನಕ್ಕೆ ಇದು ಕರೆಕರೇನ ಕರೆನೇ ಹೇಳ್ತೀನ ಪಕ್ಕ ಕರೆ 100% ಹೋಗೀಗ ಕರೆ ಅಂತೇಳಿ ನನ್ನ ಅಲ್ಲಿ ಕಳಿಸಿ ಮತ್ತೆ ರೇಷನ್ ಮನೆ ಕಡೆ ಕರ್ಕೊಂಡು ಹೋಗ್ಬೇಕ ಇವನ್ ಬಿಟ್ಟು ನೀನ್ ಮನೆಗೆ ಹೋಗು ನಾನೇನು ಹೇಳಿ ಬರ್ತಾನಲ್ಲ ಬಂದೆ ಅದೇ ಮಾಡ್ತಾನೆ ಬಂದ್ ಮಾಡ್ತಾನ ಹೋಗಾರ ಹೋಗ ಮಾಮ ಟಾಟಾ ಮಾಮ ಬಾಯ್ ಹಾಯ್ ಟಾಟಾ ಓಯ್ ನಿಮ್ಮಜ್ಜಿ ಊಟ ಓ ಇಲ್ಲ ಮಾಡ್ತಾನ ಜನಿ ಇವತ್ತರ ನೀನು ಹೂವಿನ ಬುಟ್ಟಿ ವ್ಯಾಪಾರ ಮಾಡ್ಬೇಕಂತ ಉರುಪಿಲ್ಲ ಓಡಿ ಬಂದ್ರ ನೀನ್ ಯಾಕಲ್ಲ ಹಾಯ್ ಬಾಯ್ ಅಂತ ನಿಂತೆ ಇಲ್ಲಿ ನೋಡು ಎಲ್ಲಿ ನೋಡು ಇಲ್ಲಿ ನೋಡು ಹೇಳ ಏನಾಗತ್ತೆ ಇವತ್ತು ಹೂವಿನ ಬುಟ್ಟಿ ರೇಟ್ ಬುಟ್ಟಿ ಖರೀದಿ ಮಾಡ ಗನಗವನ ಮೊದ್ಲ ಜೇಬ್ನಾಗಿರ ಗರಿ ಗರಿ ನೋಟ್ ತೆಗಿ ಆಮೇಲೆ ಗೊತ್ತಾಗತ್ತ ನಿನ್ನ ಖಬರ್ ಎಷ್ಟೈತಿ ಅಂತ ಗರಿ ನೋಡಿ ತೆಗಿತೀನಿ ನನ್ನ ಹತ್ರ ಇಲ್ಲ ಅಂತ ತಿಳ್ದೇನ್ ತಾಕತ್ತೀನಿ ಗಮ್ಮತ್ತ ಒಂದು ಗಟ್ಟಿ ಮನಸ್ಸು ಮಾಡಿ ಈ ಹೂ ಮಾಲೆ ನನ್ನ ಗಾಡಿಗೆ ಹಾರ ಮಾಡಕ್ಕಂತ ಹೇಳ ಆಮೇಲೆ ನೋಡ ನಿನ್ನ ಹೂವಿನ ಬುಟ್ಟಿನ ಖರೀದಿ ಮಾಡ್ಬಿಟ್ಟಿನಿ ನನ್ನ ಬುಟ್ಟಿನ ಖರೀದಿ ಮಾಡೋಷ್ಟು ತಾಕತ್ತೈತಿ ನಿನ್ನ ಕಡೆಗೆ ರೇಷ್ಮೆ ಹುಳ ರೇಷ್ಮೆ ಹುಳ ಜೆಸಿಪಿ ರೇಷ್ಮೆ ಹುಳ ರೇಷ್ಮೆ ಹುಳ ರೇಷ್ಮೆ ಹುಳ ಅದಾವೇನ ಪಾಪ ಹುಳ ಮಾಡ ಹಿಂಗ ಅವ್ ಮಗವದಿ ಗೂಡು ಮಾರೋದು ಮಾಡ್ತಿದ್ದಾನ ಮಾಡಲಿ ಬಿಡು ಮಾರಾಯ ಹಂಗಂಗೆ ನೀನ ಇಷ್ಟ ಹೇಳ್ತಿ ಅಂದ್ಮೇಲೆ ಶ್ರೀರಾಮ ಹೇಳು ಸೀತಾಮಾತೆ
ಸೀತಾ ಶ್ರೀರಾಮ ಸೀತಾ ಓ ಪ್ರಿಯತಮ ಓ ಪ್ರಿಯತಮೆ ಓ ಪ್ರಿಯತಮ ಓ ಕರುಣೆ ನಾ ತೋರ್ತೀನಿ ಕರುಣೆ ನಾ ತೋರ್ತೀನಿ ನೀನ್ ನನಗ್ ತೋರ್ಸು, ನಿನ್ನ ಕರ್ಕೊಂಡ್ ನೀನ ಇಷ್ಟ ಹೇಳ್ತಾ ಅದ್ ನಾ ಯಾಕೆ ಬೇಡ ಅನ್ನಿ ಚೆನ್ನಿ ನೀನು ಉಳಿದು ಬಂದರೆ ನಾನೇಕೆ ನಿನ್ನ ಕೈ ಬಿಡಲೆ ಅಯ್ಯಯ್ಯೋ ಹಿಂದೆ ನಿನ್ನ ಜೊತೆಗಾತಿಯಾಗಿ ಆಗಿ ಆಡುತ್ತಾ ಬಂದರೆ ಬಂದ್ರಿ ತುಂಬ ಅರಿಯುವುದು ಏನು ನನ್ನ ಪ್ರೇಮ ಮನ ಮನೆ ಈಗ ಜೀವಕ್ಕೆ ತ್ರಾಸ ಕತ್ತಿ ಜೀವಕ್ಕೆ ತ್ರಾಸ ಕತ್ತಿ. ಹಾಗಾದ್ರೆ ಮತ್ತೆ ತಡ ಮಾಡ್ತೀನಿ ರಜ್ಜ ತ್ರಾಸ ಕತ್ತಿ. ಅಚ್ಚ 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 ಜೀವಕ್ಕೆ ತ್ರಾಸ. ಏನಂತ ಚೋಟು ಚೋಟು. ಯಾಲಿ ವಾಲೆ ಅಲ್ಲಿ. ಅಲ್ಲಿ ಇಲ್ಲಿ. ಮಾವ ಹೇಳು ಶಶಿ. ಎಲ್ಲಿ ನಿಮ್ಮೂರಲ್ಲೇ ನನಗೆ ಚುಟು ಚುಟು
ಬೇಲೂರು ಜನಬಾಲಕಿ ಅಲ್ಲಿ ಬಿಡು ಮಾಮ ರೆಸ್ಟ್ ಮಾಡ್ಲಿಕ್ಕೆ ಹೋಗೋಣ ಚಂದ್ರಕೇತು ಮಹಾರಾಜನಿದ್ದೆ ನೀನೊಬ್ಬ ರಾಜನಾಗಿ ನಡೆಯುತ್ತಂತ ನಾನೆಷ್ಟೋ ಅಂದ್ಕೊಂಡಿದ್ದೆ. ಆದ್ರೆ ಎಂದು ನೀನು ನನ್ನನ್ನ ಮನೆಯನ್ನ ಬಿಟ್ಟು ಹೋಗಿ ಈ ರೀತಿ ಕೊಲೆಗಾಹುತಿಯಾಗುತ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ, ಚಿಕ್ಕವಳಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡೆ. ತಂದೆಯ ಪೋಷಣೆಯಲ್ಲಿ ಆಲದ ಮರದಂತೆ ಬೆಳೆದು ನಿಂತಿರುವ ನನಗೆ ಕಲ್ಲು ಬಳ್ಳಿಗಳು ಯಾರು ಇಲ್ಲದಂತೆ ನನ್ನನ್ನ ಒಂಟಿಯನ್ನಾಗಿ ಪರದೇಶಿಯನ್ನಾಗಿ ಮಾಡಿದೆ. ಅಂದ ಮೇಲೆ ಇನ್ನು ನನ್ನನ್ನು ರಕ್ಷಿಸುವವರು ಈ ಭೂಮಿಯ ಮೇಲೆ ಯಾರಿದ್ದಾರೆ ತಂದೆ? ಅಪ್ಪ, ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ದಯವಿಟ್ಟು ಕನಸಿನಲ್ಲಾಗಿ ಎದುರು ಬಂದು ನಿನ್ನ ಮಗಳನ್ನ ಮನಸ್ಸು ತುಂಬಿ ಹರಿಸಿ ಹೋಗಪ್ಪ. ಕನಸಿನಲ್ಲಿ ಬಂದು ಕಾಪಾಡಲು ಅದು ಸಾಧ್ಯವೇ ಯಮುನಾ? ಯಾರು? ಯಾರವರು? ಭಯಪಡಬೇಡ, ಬೇರೆ ಯಾರೂ ಅಲ್ಲ, ಆ ರುದ್ರೇಗೌಡನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ. ಹೌದಾ? ಹಾಗಾದ್ರೆ ನೀನು ಇಲ್ಲಿಯ ತನಕ ಬರುವ ಅಗತ್ಯವಾದ್ರೂ ಏನಿತ್ತು? ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಯಮುನಾ. ಚಿತ್ರಲೇಖದಂತೆ ವಿಚಿತ್ರವಾಗಿ ಕಾರ್ಗತ್ತಲಲ್ಲಿ ಬಿದ್ದು ಒದ್ದಾಡುತ್ತಿರುವ ನಿನ್ನ ಬಣ್ಣದ ಬದುಕನ್ನು ಹೊನ್ನಿನಿಂದ ನಿರ್ಮಿಸಬೇಕೆಂದು ಬಂದೆ. ಏಯ್, ಮುಚ್ಚ ಬಾಯ್ನ. ಹಣದಾಸೆಗಾಗಿ ಘನವಾಗಿರುವ ಈ ನನ್ನ ಮಾನವನ್ನ ನಿಮ್ಮಂತ ಶ್ರೀಮಂತರಿಗೆ ಸೆರಗು ಹಾಸಿ ನಿಮ್ಮಂತ ಶ್ರೀಮಂತರ ಸೇಡಿನ ತೊತ್ತಾಗಿ ಬಾಳುವ ಹೆಣ್ಣಲ್ಲ ಈ ಯಮುನಾ. ಮಿಸ್ಟರ್ ನಾಗರಾಜ್, ನಡು. ಈ ಬ್ರಹ್ಮ ಸೃಷ್ಟಿ ಮಾಡಿರುವ ಭೂಮಿಯಲ್ಲಿ ಆಕಾಶ ಭೂಮಿಗಳಿಗೆ ಅಜಗಜಾಂತರವಾದ ವ್ಯತ್ಯಾಸವಿದ್ರೂ ಕೂಡ ಆಕಾಶವನ್ನೇ ಹೊದಿಕೆ ಮಾಡಿ ಈ ಭೂಮಿಯನ್ನೇ ಹಾಸಿಗೆ ಮಾಡಿ ಲವಲವಿಕೆಯಿಂದ ನಗು ನಗುತ್ತ ನನ್ನ ಜೀವನವನ್ನ ಕಳೆಯುತ್ತೇನೆ ಹೊರತು ಯಾವುದೇ ಕಾರಣಕ್ಕೂ ನಿನ್ನ
ಸತಿಯಾಗಿ ತಿಪ್ಪೆಯಲ್ಲಿ ಬಿದ್ದಿರುವ ನಿನ್ನ ಸಂಸಾರವನ್ನು ಒಬ್ಬರಿಕೆ ಮೇಲೆ ತಂದುಕೋ. ಈ ಸತಿಸ್ಥಾನ ತಿರಗರಿಸಿ ನಿನ್ನ ಛಲವನ್ನೇ ಮುಂದುವರಿಸಿ ಬೇರವನ ಹೆಂಡತಿಯಾದಲ್ಲಿ ನನ್ನ ಕೈಯಲ್ಲಿ ರಂಡೆಯಾಗುವೆ ಖಂಡಿತ. ಬಾಯ್ನ ಮನಸ್ಸಿಲ್ಲದ ಹೆಣ್ಣಿಗೆ ಒತ್ತಾಯದಿಂದ ಮದುವೆಯಾಗುತ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನ್ ಯಾವ ಹೇಳಿದಂಡ ಪ್ರಚಂಡನಾದ ಗಂಡಗಲಿ ಪರಶುರಾಮನ ಶಕ್ತಿ ಮೀರಿಸುವ ಈ ಗಂಡಗಲಿ ನಾಗರಾಜನಿಗೆ ಹೇಗೆ ಗಂಡಸೆಂದ ಉತ್ತರಿಸಿದೆ ಹೆಣ್ಣೆ. ಕಂಡ ಹಣ್ಣಿನಂತಿರುವ ನಿನ್ನ ಶೀಲಕ್ಕೆ ಅಂಬಲಸಿ ತೀರಿಸಿಕೊಳ್ಳದೆ ಬಿಡಲಾರೆ. ದೂರ ನಿಂತು ಮಾತನಾಡೋ ನರಪಶುವೆ, ಕಂಡ ಹೆಣ್ಣುಗಳಂತೆ ಇವರೇನೋ ಗಂಡಗೆಟ್ಟಿರುವ ಶೀಲ ಅಂತ ತಿಳಿದು ನೀನೇನಾದ್ರೂ ನನ್ನನ್ನ ಮುಟ್ಟಲು ಬಂದದ್ದೇ ನಿಜವಾದ್ರೆ ನೋಡು, ಗಂಡನೆಯ ಗರತಿಯಾಗಿರುವ ಈ ಯಮನ ಚಂಡಿ ಚಾಮುಂಡಿಯಂತೆ ನಿನ್ನ ರುಂಡವನ್ನೇ ಕಡಿದು ಹಾಕಬಿಡ್ತಾರೆ. ಎಚ್ಚರ! ನನಗೆ ಎಚ್ಚರ ಹೇಳುವ ಹುಚ್ಚು ಚಂದ್ರುವಿನ ಮಗಳೇ. ಚಂಡಿ ಅವತಾರ ತಾಳಿದ ಆ ಬಂಡ ಹೆಣ್ಣಿನ ಗಂಡ ಶಿವಶಂಕರನು ಈ ನಾಗರಾಜ. ಚಂಡಿಯ ಗಂಡನಾದ ಶಿವಶಂಕರನ ಕೊರಳಿಗೆ ಮುತ್ತಿಗೆ ಹಾಕಿ ಮೆತ್ತಿಕೊಂಡಿರುವನು ಈ ನಾಗರಾಜ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಎಡೆಯಲ್ಲಿ ಹೊತ್ತು ನಿಂತು ನಿಮ್ಮಂತ ನರಕದ ನಾಯಿ ಜಾತಿಗೆ ಸ್ಥಾನ ಕೊಟ್ಟವನು ಈ ನಾಗರಾಜ್. ಅಂದಾಗ ಆಲಿಂಗನ ಕೊಟ್ಟು ಈ ರಾಜಕುಮಾರನ ಆಲಂಗಿಸಿಕೊಂಡಿದ್ದೇ ಆದರೆ ಗಂಡನ ಕೈ ಹಿಡಿದು ಗರತಿಯಾಗಿ ಬಾಳುವೆ ಈ ಪ್ರಪಂಚದಲ್ಲಿ. ಮಿಸ್ಟರ್ ನಾಗರಾಜ್, ಈ ಪ್ರಪಂಚದ ಪಾರಮಾರ್ಥ್ಯವನ್ನ ಚೆನ್ನಾಗಿ ಅರಿತು ಬೆರೆತು ನಡೆಯುತ್ತಿರುವ ಈ ಹೆಣ್ಣಿಗೆ ನಿನ್ನಂಥವನ ತತ್ವೋಪದೇಶದ ಅವಶ್ಯಕತೆ ಇಲ್ಲ ಕಣೋ. ನಾನು ಹೆಣ್ಣಾಗಿ ನನಗಿಷ್ಟಾದವನ ಜೊತೆಗೆ ಬದುಕುತ್ತೇನೆ ಹೊರತು ನಿನ್ನ ಮಾತನ್ನ ಕೇಳಿಕೊಂಡು ಈ ಹೆಣ್ಣು ತನ್ನ ಜೀವನವನ್ನ ಎಂದಿಗೂ ಮಣ್ಣಾಗಿಸಿಕೊಳ್ಳುವುದಿಲ್ಲ ಕಣ. ಈ ಹೆಣ್ಣಿಗೆ ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಯಮನ. ಸತ್ತವಾದ ಈ ಕಾಡಳಿಯಲ್ಲಿ ಮುಟ್ಟಿರುವ ಬಟ್ಟೆಯನ್ನೇ ಬಿಸಾಕಿ ಯಾರು ಮುಟ್ಟದ ಈ ನಿನ್ನ ಸುಂದರ ಮಡಿಕೆಯನ್ನು ಹೊಡೆದು ಚೂರಾಗಿಸಲಿಕ್ಕೆ ಬಂದಿರುವೆ. ಅದು ನಿನ್ನಿಂದ ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಿರದಿದ್ದರೆ ಗದ್ದಿಗೆ ನೇರಿ ಬುದ್ಧಿಸಿವೆ ನಿನ್ನ ಸೌಂದರ್ಯದ ಶರೀರವನ್ನು. ಕಾಲ ಯಮರಾಯರನ್ನೇ ನನ್ನ ಬೆನ್ನಿಗೆ ಕಟ್ಟಿಕೊಂಡಿರುವ ನನ್ನೊಂದಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ಮೈ ಅಪ್ಪಿಕೋ ನನ್ನ ರಾಜನೆಂದು. ಇಲ್ಲವಾದಲ್ಲಿ ಮನ್ಮಥ ನೋಡು, ಮೊದಲು ನೀನ್ ಯಾರು ಎನ್ನುವುದು, ಈ ಲೋಕದಲ್ಲಿರುವ ಜ್ಞಾನ ಏನು ಅನ್ನುವುದನ್ನ ಚೆನ್ನಾಗಿ ಅರ್ಥ ಮಾಡಿಕೊ. ಆಮೇಲೆ ನೀನು ನನ್ನನ್ನ ಆ ನಿನ್ನ ಮಂದಿರಕ್ಕೆ ಹೊತ್ತೊಯ್ಯುವಂತೆ.
ಬೀಳೋದಿಲ್ಲ. ನೋಡೆ, ಮರ್ಯಾದೆಯಿಂದ ನನ್ನ ಪಾಡಿಗೆ ಬಿಟ್ಟು ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ಹರಕ ಮೆಟ್ಟಿಲಲ್ಲಿ ಹೊಡೆಯಬೇಕಾಗುತ್ತದೆ. ಎಚ್ಚರ. ಎಲೆ ನನಗೆ ಎಚ್ಚರ ಹೇಳುವ ಹುಚ್ಚು ಚಂದ್ರುವಿನ ಮಗಳ ತುತ್ತಲ ಬಾಲೆಯಲ್ಲಿ ಈ ತುತ್ತುಗಾರ ನಾಗರಾಜನಿಗೆ ನೀ ಮೆಟ್ಟುವ ಮೆಟ್ಟಿನ ಪಟ್ಟಾಕುವ ಧೈರ್ಯ ನಿನಗಿದೆ ಎಂದ. ದ್ರೌಪದಿಯಂತೆ ನಿನ್ನ ವಸ್ತ್ರಾಭರಣ ಮಾಡಿ ಕುಸ್ತಿಯ ಕಣದಲ್ಲಿ ಚಡ್ಡಿ ಹಾಕಿ ಸ್ವಚ್ಛ ಬಾರಿಸಿ ಆರೇತಿರುತ್ತೇನೆ. ಹುಚ್ಚು ನಾಯಿಯಂತೆ ಬೊಗಳುತ್ತಿರುವ ಶ್ವಾನವೇ, ಹೆಣ್ಣನ್ನು ಎಂದು ಕಾಣದೇ ಇರುವ ನೀನೊಬ್ಬ ಹುಚ್ಚು ಶ್ವಾನ ಕಣ. ಏಯ್, ದ್ರೌಪದಿಯನ್ನ ಸೀರೆಯ ಸೆಳೆದಿರುವ ಆ ದುಶ್ಯಾಸನ ಸತ್ತ ಹೋದ. ಸೀತಾ ಮಾತೆಯನ್ನ ಮೋಸ ಮಾಡಿ ಕದ್ದೊಯ್ದ ರಾವಣ ಸತ್ತ ಹೋದ. ತಂದೆ ಇಲ್ಲದಿರುವ ನನ್ನಂತ ಹೆಣ್ಣನ್ನ ನೀನು ಕೆಳಕಲು ಬಂದದ್ದೇ ಆದ್ರೆ ನಿನ್ನ ಗತಿ ಏನಾಗುತ್ತದೆ ಎಂಬುದನ್ನ ಮೊದಲು ತಿಳಿದುಕೋ. ಅಂತ ಹೇಳುವ ಭದ್ರಂಗಿ ಆ ರಾವಣ ದುಶ್ಯಾಸನರಂತೆ ನಪಂಸಕನಲ್ಲ ಈ ನಾಗರಾಜ್. ಸೇಡಿಗೆ ಕಡಿವಾಣ ಹಾಕಿದ್ದನ್ನು ಕೆಳಗಾಲಿನಿಂದ ಒದ್ದು ಕೆಡವಿ ಪೆದ್ದ ರಂಡೆಯಾದ ನಿನ್ನ ಬಂಡತನವನ್ನಿಳಿಸುವುದೇ ನನ್ನ ಬಲವಾದ ಛಲ. ನೋಡು, ದಯವಿಟ್ಟು ನನ್ನ ನಿನ್ನ ತಂಗಿ ಅಂತ ತಿಳಿದು ಹೊರಟು ಹೋಗು. ಹೆಂಗೆ ಕಾಮದಿಂದ ಕೊಪ್ಪೆ ನಿಂತಿರುವ ಈ ನಾಗರಾಜನಿಗೆ ನೀನ್ಯಾವ ತಂಗಿ? ಕಾಪಾಡಿ. ಪುರಿಯ ಕೈಯಲ್ಲಿ ಸಿಕ್ಕ ಯೋಚನೆಯನ್ನು ಕಾಪಾಡಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅಂಬಲಿಸಿ ಬಂದಿರುವ ಈ ಕಾಯೇಂದ್ರನ ಕೈ ಸೇರಾಗಬೇಕಾದ ನೀನು ಈ ಕಲ್ಲ ಬಂಡೆಗಳನ್ನು ಒದರಿ ಕೂಗಿಕೋ. ಮುಗೀತು ನಿನ್ನ ಮಡಿಕೆಯ ಕತೆ. ಶಕ್ತಿ ನನ್ನೀ ಸೇಡಿನ ಹೋರಾಟದಲ್ಲಿ ಅಡ್ಡೈಸಿ ಬಂದ ನೀನ್ಯಾವನಲ್ಲೇ ಕಾಮದಿಂದ ಕಾಪಿ ನಿಂತು ಹೆಣ್ಣಿನ ಆಸೆಗಾಗಿ ಪ್ರಾಣ ಕಾಪಾಡಲು ಪ್ರಯತ್ನಿಸುತ್ತಿರುವ ಬಂಡ ಶ್ರೀಮಂತರ ಚೆಂಡು ಕಡಿಯಲು ಬಂದ ಯಮಧರ್ಮ. ಬಡ ಹೆಣ್ಣಿನ ಮೌನ ಪ್ರಾಣ ಕಾಯಲು ಬಂದಿರುವ ಬಿಡಾರಿಲ್ಲ. ಕೌಡನ ಬಲಗೈಯಾಗಿರುವ ಈ ಬಹದ್ದೂರ್ನಾಗದನ ಕೆಣಕಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಗೌಡನೇ ಅಂಜದಿಂದ ಬದುಕುವ ಅಂದಿನ ಮಗನೇ, ಇನ್ನೊಂದಕ್ಷರ ನಮ್ಮ ಅಪ್ಪನ ಬಗ್ಗೆ ಮಾತೆತ್ತಿದರೆ ಒತ್ತು ನಡುವಿನ ಕತ್ತು ಕೊಡ್ದು ನನ್ನ ಹೊಲದಾಗಿನ ಬದಿನಾಗ ಎಚ್ಚರದಿಂದ ಬಗಳು. ಶಕ್ತಿ ಎಡೆಯಲ್ಲೇ ರಕ್ತದ ಅರಳುಗಳನ್ನಿಟ್ಟು ಮಣ್ಣಿನ ಮನೆಯನ್ನೇ ಕಣ್ಣಲ್ಲಿ ಕಣ್ಣಿಟ್ಟ ಕಾಯುವ ಈ ವಿಷನಾಗ ಎಚ್ಚರವಹಿಸಿ ಮಾತನಾಡುತ್ತಿರುವ ಮಗನೇ, ಚಳಿಗಾಲದ ಕಡಿವಾಣ ಹಾಕಿಸಿಕೊಳ್ಳಬೇಡ ಶಕ್ತಿ. ಇವರನ್ನು ಬಿಟ್ಟು ಹೊರಟು ಹೋಗಿ ಹಸುಳೆಯ ದವಡಿಯಲ್ಲಿ ಸಿಲುಕಿದ ಈ ಹಸುಳೆಯನ್ನು ತಪ್ಪಿಸಿ ಹೋಗಲಿಕ್ಕೆ ನಾನೇನು ನಪಂಸಕನಲ್ಲ. ಕೋರಿ ಹಾಲು ಕುಡಿದು ಮದ್ದು ಗುರುವನೆಸಿಕೊಂಡಿರುವ ಈ ಶಕ್ತಿ ಕರಿನಾಗರ ಮಿಡಿನಾಗರ ಸರ್ಪಕ್ಕೆ, ಕರಿನಾಗರ ಮಿಡಿನಾಗರ ಸರ್ಪಗಳ
ಗಂಡ ಹೆಣ್ಣಿಗೆ ಮಿಂಡನಾಗುವೆನೆಂದು ಬಂದವರ ರಕ್ತ ಕಾರಲ ಶಕ್ತಿ ಮೀರಿ ಹೊಟ್ಟಿರುವ ಇವನು ಗಂಡುಗಲಿ. ನಾಗರಾಜ್, ನಿನಗೆ ಒಳ್ಳೆಯ ಮಾತಿನಿಂದ ಹೇಳ್ತೀವಿ, ಸುಮ್ಮನೆ ಇವನನ್ನು ಬಿಟ್ಟು ಕೊಟ್ಟು ಹಾರಾಟಿ ಹೋಗು. ಶಕ್ತಿ ನಿನ್ನಂತವನ ಪೊಳ್ಳು ಬೆದರಿಕೆಗೆ ಎದರಿ ಇವನನ್ನು ಬಿಟ್ಟು ಕೊಟ್ಟು ಹೋಗಲಿಕ್ಕೆ ನಾನೇನು ನಪುಂಸಕನಲ್ಲ. ಶಕ್ತಿ ನನ್ನೊಂದಿಗೆ ವೈರತ್ವ ಸಾಧಿಸುವುದು ತರವಲ್ಲ. ಹರಿನಾಗರ ಮಿಡಿನಾಗರ ಜಾತಿಗೆ ಅಂಟಿಕೊಂಡಿರುವ ಈ ನಾಗರಾಜ್ ಮನಸ್ಸು ಮಾಡಿದರೆ 101 ಕೊಲೆ ಪಾಶದಲ್ಲಿ ನಿನ್ನನ್ನು ಮೀಸಲಾಗಿಡಬೇಕಾದಿತ್ತಲೇ. ಕರಿನಾಗರ ಮಿಡಿನಾಗರ ಸರ್ಪಗಳನ್ನ ಕೈಯಲ್ಲಿ ಹಿಡಿದು ಆಟ ಆಡಿಸುವ ಹಾವಾಡಿಗ ನಾವು. ಶಕ್ತಿ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನಿನ್ನ ವಂಶದ ಕುಡಿ ಕತ್ತರಿಸಿಕೊಳ್ಳಬರಲೇ. ನಿಮ್ಮಂತ ಸಮಾಜ ದ್ರೋಹಿ ತಲೆ ಹಿಡಿತರ ಜೊತೆ ಹೋರಾಡಿ ಮಾಡಿದ್ರೆ ಸಿಗುವುದು ನನಗೆ ಮೋಕ್ಷೆ. ನಿನ್ನ 100 ಚೂಲದ ಗೂಡು ಸುಟ್ಟು ಬೂದಿಯಾದಾಗ ಎಲ್ಲಿ ಹೋಗಿತ್ತಲೇ ಈ ನಿನ್ನ ಶಕ್ತಿ? ಹೊಟ್ಟೆಯಲ್ಲಿ ಉರಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ತೊಪ್ಪಚಲೆ ಹತ್ತಿಸಬೇಡ. ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕಿಡಿಗೆ ನಾರಾಯಣ ಬಂದು ನನ್ನನ್ನು ತಡವರು. ಬೆಂಕಿ ಹೆತ್ತ ವ್ಯಕ್ತಿಯ ಸಿರ ಕಡಿಯದೆ ನಾವು ಬಿಡವ. ನಮಗೆ ಕೇಡು ಬಗೆದ ಆ ಕೇಡಿಯ ಚೆಂಡು ಕಡೆದು ರಗಸಿಯ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನಮ್ಮ ಅಪ್ಪನ ರಕ್ತಕ್ಕೆ ಜನಿಸಿದವನು. ಏನಾಗ್ಯೋ ಆ ಸೇಡಿನ ಪ್ರತಿಕಾರದಲ್ಲಿ ಇವಳನ್ನು ಮಟ್ಟಿಯೇ ತೀರುತ್ತೇನೆಂದು ಬಂದರೆ ನೀನೇ ನನ್ನ ಪಾರಸುಧರನಿಗೆ ಮಾನವನಿಗೆ ನರಬಲಿ. ಶಕ್ತಿ ಆಗೇಕೆ ಹುಲಿ ಕೈಯಲ್ಲಿ ಸಿಕ್ಕ ಕುರಿಯಂತೆ ಎದೆ ಬಾಯಿ ಬಡಿದುಕೊಂಡು ಸಾಯುತ್ತೇನೆ. ನನ್ನ ಈ ಸೇಡಿನ ಹೋರಾಟದಲ್ಲಿ ನೀನಿಂದ ಅಡ್ಡಯಿಸಿ ಬಂದು ಅನಗಾಯವಾದ ಹುಲಿಯಂತೆ ಮಾಡಿರುವಿ ಎಂದಾಗ ಸಮಯ ಸಾಧಿಸಿ ಈ ಸೇಡಿನ ಪ್ರತಿಕಾರನ ತೀರಿಸಿಕೊಳ್ಳದೆ ಬಿಡಲಾರೆ. ಹಾವಿಗೆ ಬಾಯಲ್ಲಿ ವಿಷವಿದ್ದರೆ ಈ ನಾಗರಾಜ ಅಂಗಂಗಗಳಲ್ಲಿ ವಿಷ. ಹಾಗೂ ನಿನ್ನಂತ ಕೋತಿಗೆ ಹೆದರಲಿಕ್ಕೆ ನಾನೇನು ಬಳೆ ತೊಟ್ಟಿಲ್ಲ. ನೀನೇಕೆ ಈ ಕಾಗದ ವಿಚಾರಕ್ಕೆ ಬರಬೇಕಿತ್ತು? ನೋಡಿ, ಇಂದು ನನ್ನ ತಂದೆಯವರ ದಿನಕರ್ಮದ ಪೂಜೆಯನ್ನ ಮಾಡಬೇಕು ಅಂತ ಬಂದು ಅಷ್ಟರಲ್ಲಿ ಈ ಪಾಪಿ ಬಂದ. ಸರಿಯಾದ ಸಮಯಕ್ಕೆ ಬಂದು ಇವನಿಂದ ನೀವು ನನ್ನ ಮಾನವನ್ನ ಕಾಪಾಡಿದ್ದೀರಾ. ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು. ಅಸಹಾಯಕ ಸ್ಥಿತಿಯಲ್ಲಿದ್ದವರನ್ನು ಕಾಪಾಡುವುದು ನಿಜವಾದ ಗಂಡಸಿನ ಧರ್ಮ. ನೀನಿನ್ನು ನನಗೆ ಹೋಗಬಹುದು. ಶಕ್ತಿ, ನೋಡಿ, ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಬೇಕು ಅಂತ ಇದ್ದೀನಿ. ನನ್ನ ಬಾಳಿಗೆ ದಯಮಾಡಿ ನೀವು ಪತಿಯಾಗಿ ಬಂದು ನನಗೆ ನಿಮ್ಮ ಸತಿ ಸ್ಥಾನವನ್ನು ನೀಡಿ ನನ್ನ ಬಾಳನ್ನ ಉದ್ಧರಿಸಬೇಕು ಅಂತ ನಾನು ನೀನು ತಿಳಿದುಕೊಂಡಷ್ಟು ಸುಲಭವಿಲ್ಲ. ನಮ್ಮಿಬ್ಬರ ಮನೆ ಅಣ್ಣ ಅತ್ತಿಗೆಯ ಬಳಿಯಲ್ಲಿ ಬಿದ್ದ ಪ್ರಾಣಿ ನಾನು. ನೀನಾಗುವ ರೀತಿಯಲ್ಲಿ ನನ್ನನ್ನು ಮೆಚ್ಚಿಕೊಂಡಿರುವೆ ಎಂದಾಗ ಮನೆಯಲ್ಲಿ ಹಿರಿಯರನ್ನ ಕೇಳೋಣ. ಅವರು ಒಪ್ಪಿದರೂ ಸರಿ, ಒಪ್ಪದಿದ್ದರೂ ಸರಿ, ನಿನ್ನನ್ನು ಕೈ ಹಿಡಿದು ಕಾಪಾಡುವ ಭಾರ ನನಗಿರಲಿ. ಮೆಚ್ಚಿದ ಶಕ್ತಿ, ನಿಮ್ಮ ಒಳ್ಳೆ ಗುಣಗಳಿಗೆ ನಾನು ಮನಸ್ಸೋತು. ನಿಮ್ಮಂತಹ ಗುಣವಂತನನ್ನ ಕೈ ಹಿಡಿಯಬೇಕಾದ್ರೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನೋ ಒಂದು ಗೊತ್ತಿಲ್ಲ ಶಕ್ತಿ. ಹಾಗಾದರೆ ಈ ನಿನ್ನ ಪ್ರಿಯಕರನ ಮನ ತಣಿಯುವಂತೆ ಒಂದು ಪ್ರಣಯಗೀತೆ ಹಾಡಬಹುದು. ನನ್ನಲವೇ
ನನ್ನ ಚೆಲುವೆ ಬಲಿಬಾರೆ ಬಲಿಬಾದು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಕಾಣಿಕೆ ಬಾರಿನ ಕಳ್ಳ. ಗೆಳತಿ ನನ್ನ ಗೆಳತಿ, ಓ ಗೆಳತಿ ನನ್ನ ಗೆಳತಿ, ನನ್ನ ಬಾಳಿಗೆ ಬೆಳಕಾದೆ ನೀ, ನನ್ನ ಉಸಿರಿಗೆ ಉಸಿರಾದೆ ನೀ, ನೀನೇನು. ಚಿನ್ನ ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ. ಎಲ್ಲಿ ಒಂದು ಸಿಹಿ ಮುತ್ತು ಕೊಡ್ತೀಯ ನನ್ನ ಚಿನ್ನ? ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ.
ಕಾಣಿಕೆ